ಶಾಲೆ ವಸತಿ ಪ್ರದೇಶದ ಬಳಿ ಮದ್ಯದ ಅಂಗಡಿ ಲಿಕ್ಕರ್ ಶಾಪ್ ವಿರುದ್ಧ ಮಹಿಳೆಯರ ಭಾರೀ ಪ್ರತಿಭಟನೆ. ಜನವಸತಿ ಪ್ರದೇಶದ ಬಳಿ ಮದ್ಯದ ಮಳಿಗೆ ತೆರೆಯುವ ಕ್ರಮಕ್ಕೆ ಖಂಡನೆ. ಕೇಶವನ ಅಂಗಳದಲ್ಲಿ ಮೇಳೈಸಿದ ಮೊಸರು ಕುಡಿಕೆ ಉತ್ಸವ. ಯಾದವ ಸಂಘದಿಂದ ಅದ್ದೂರಿ ಉತ್ಸವ ಮತ್ತು ಕಂಸವಧೆ. 8 ಬೀದಿಯಲ್ಲಿ ಕೇಶವ ಕೃಷ್ಣರ ಭವ್ಯ ಮೆರವಣಿಗೆ. ಮೊಸರು ಕುಡಿಕೆ ಒಡೆದು ಸಂಭ್ರಮಿಸಿದ ಯುವಕರು. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ತ್ರಿವಳಿ ಮಕ್ಕಳ ಜನನ. ವೈದ್ಯರ ಪರಿಶ್ರಮದಿಂದ ಜನಿಸಿದ 3 ಕೂಸುಗಳು. ಆರೋಗ್ಯಯುತವಾಗಿರುವ ತಾಯಿ ಮಕ್ಕಳು. ಹಾಸನ ನಗರದ ಚಲುವರಾಯಸ್ವಾಮಿ ಲೇಔಟ್ನಲ್ಲಿ ಮದ್ಯದ ಅಂಗಡಿ ತೆರೆಯಲು ಮುಂದಾಗಿರುವುದನ್ನು ಸ್ಥಳೀಯ ಮಹಿಳೆಯರು ಮತ್ತು ನಿವಾಸಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಗುರುವಾರ ಬೆಳಗ್ಗೆ ಅವರು ಶಾಪ್ ಮುಂದೆ ಶಾಮಿಯಾನ ಹಾಕಿಕೊಂಡು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪಲ್ಲವಿ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರದೇಶವು ಶಾಂತಿಯುತವಾಗಿದ್ದು ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ಮಹಿಳೆಯರು ಪುರುಷರು ಸೇರಿ ವಾಯು ವಿಹಾರಕ್ಕೆ ಬರ್ತಾರೆ. ಶಾಲೆ ಕೂಡ ಹತ್ತಿರದಲ್ಲಿದ್ದು ಮಕ್ಕಳು ಓಡಾಡೋ ಜಾಗದಲ್ಲಿ ಮದ್ಯದ ಅಂಗಡಿ ಆರಂಭಿಸೋದು ಸಂಪೂರ್ಣ ತಪ್ಪು. ಅನೇಕ ಶಾಲಾ ವಾಹನಗಳು ಈ ವೃತ್ತದಲ್ಲಿ ನಿಲ್ಲುತ್ತವೆ. ದಾರಿಯು ಚಿಕ್ಕದಾಗಿದೆ. ಈ ಭಾಗದಲ್ಲಿ ಲಿಕ್ಕರ್ ಶಾಪ್ ತೆರೆಯೋದ್ರಿಂದ ಸಮಸ್ಯೆಗಳು ಹೆಚ್ಚುತ್ತವೆ ಎಂದು ತಿಳಿಸಿದ್ರು. ರಾತ್ರೋರಾತ್ರಿ ಪರವಾನಗಿ ಪಡೆದು ಅಂಗಡಿಗಳನ್ನು ಆರಂಭಿಸಲು ಸಿದ್ದತೆ ನಡೆಸಲಾಗುತ್ತಿದೆ. ಈಗಾಗಲೇ ಸ್ಟಾಕ್ ತಂದಿಡಲಾಗಿದೆ. ಇಲ್ಲಿವರೆಗೂ ನಾವು ಭಯವಿಲ್ಲದೆ ಯಾವ ಹೊತ್ತಿನಲ್ಲಾದರೂ ಓಡಾಡ್ತಿದ್ದೇವೆ. ಆದರೆ ಅಂಗಡಿ ಆರಂಭವಾದರೆ ಮಹಿಳೆಯರು ಮತ್ತು ಮಕ್ಕಳು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ನಮ್ಮ ಶಾಂತಿಯುತ ಬದುಕನ್ನು ಹಾಳು ಮಾಡಬೇಡಿ ಎಂದು ಅಳಲು ತೋಡಿಕೊಂಡರು. ಈ ಪ್ರದೇಶದಲ್ಲಿ ದೊಡ್ಡಕೊಂಡ್ಗುಳ, ಯಡಿಯೂರು, ರಾಜಾಜಿನಗರ, ದಾಸರಕೊಪ್ಲು, ಜಯನಗರ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಹೋಗೋ ದಾರಿ ಇದಾಗಿದೆ. ಈಗಾಗಲೇ ಕೆಲವರು ಖಾಲಿ ಜಾಗದಲ್ಲಿ ಮದ್ಯಪಾನ ಮಾಡಿ ಗಲಾಟೆ ಮಾಡುತ್ತಿದ್ದಾರೆ. ಹೊಸದಾಗಿ ಅಂಗಡಿ ಆರಂಭವಾದರೆ ಪರಿಸ್ಥಿತಿ ಇನ್ನಷ್ಟು ಕೆಡುತ್ತದೆ. ಕುಡಿದವರ ಅಟ್ಟಹಾಸದಿಂದ ಮಹಿಳೆಯರು, ಮಕ್ಕಳು ಸುರಕ್ಷಿತವಾಗಿರೋದೇ ಅನುಮಾನವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಲೇಔಟ್ ಈಗಾಗಲೇ ಅಭಿವೃದ್ಧಿಯ ಹಾದಿಯಲ್ಲಿದೆ. ಮನೆಗಳು ನಿರ್ಮಾಣವಾಗುತ್ತಿವೆ. ಮದ್ಯದ ಅಂಗಡಿ ಬಂದರೆ ಜನರು ಇಲ್ಲಿ ನೆಲೆಸಲು ಹೆದರುತ್ತಾರೆ. ಸರ್ಕಾರ ಇಂತಹ ಶಾಪ್ಗಳಿಗೆ ಅನುಮತಿ ನೀಡೋದನ್ನ ಮರುಪರಿಶೀಲಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರೊಂದಿಗೆ ಪುರುಷರು ಸಹ ಪಾಲ್ಗೊಂಡು ಧ್ವನಿ ಎತ್ತಿದ್ರು. ನಮಗೆ ಲಿಕ್ಕರ್ ಶಾಪ್ ಬೇಡ, ಬದಲಾಗಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡಬೇಕೆಂದು ಕೂಗಿದ್ರು. ಪ್ರತಿಭಟನೆಯಲ್ಲಿ ಕವಿತಾ, ರತ್ನ, ಕಮಲಮ್ಮ, ರೂಪಾ, ಶಿವಣ್ಣ, ಹೇಮಂತ್, ಆನಂದ್ ಸೇರಿದಂತೆ ಅನೇಕರು ಭಾಗವಹಿಸಿ ತಮ್ಮ ವಿರೋಧವನ್ನು ತೀವ್ರವಾಗಿ ವ್ಯಕ್ತಪಡಿಸಿದ್ರು. HCN ನ್ಯೂಸ್ ಹಾಸನ್. ಸರ್, ಇಲ್ಲಿ ಇದು ಒಳ್ಳೆ ಡಿಸೆಂಟ್ ಆಗಿರೋ ಏರಿಯಾ. ಇದು ಚಲುವರಾಯಸ್ವಾಮಿ ಲೇಔಟ್. ಚಲುವರಾಯಸ್ವಾಮಿ ಲೇಔಟ್ ಅಂತೇಳಿ ತುಂಬಾ ಡಿಸೆಂಟ್ ಆಗಿರುತ್ತೆ ಏರಿಯಾ. ಯಾವಾಗ್ಲೂ ಇಲ್ಲೇ ಹಿಂದೆ ಸ್ಕೂಲು ಇದೆ. ಮತ್ತೆ ಇದೊಂಥರ ಜಂಕ್ಷನ್ ಪ್ಲೇಸು. ಇಲ್ಲಿ ಎದುರುಗಡೆ ಒಂದು ಕ್ವಾರ್ಟರ್ಸ್ ಬೇರೆ ಇದೆ, MCF ಕ್ವಾರ್ಟರ್ಸ್ ಇದೆ. ತುಂಬಾ ಜನ ಚೆನ್ನಾಗಿ ಒಳ್ಳೆ ವಾಕ್ ಮಾಡ್ತಾರೆ. ಒಳ್ಳೆ ವೆದರ್ ಇದೆ ಅನ್ಕೊಂಡು ತುಂಬಾ ದೊಡ್ಡ ಮುದುಕರು, ಲೇಡೀಸ್ಗಳು, ಹೆಂಗಸರುಗಳು ಎಲ್ಲ ವಾಕ್ ಮಾಡೋ ಜಾಗ ಇದು. ಇಲ್ಲಿ ಬಂದು ಮಧ್ಯದಲ್ಲಿ ಈಗ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅಂತೇಳಿ ಸ್ಕೂಲ್ ಮುಂದೆನೆ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅನ್ಕೊಂಡು ಓಪನ್ ಮಾಡ್ತಾ ಇದ್ದಾರೆ. ಎಲ್ಲಾ ಸ್ಕೂಲ್ ವ್ಯಾನ್ಗಳು ಬಂದು ಇದೇ ಜಾಗದಲ್ಲಿ ನಿಲ್ಬೇಕು. ಒಂದು 30 ಸ್ಕೂಲ್ ವ್ಯಾನ್ಗಳು ಬಂದು ನಿಲ್ತವೆ. ಎಲ್ಲ ಮಕ್ಕಳನ್ನ ಹತ್ಸಕ್ಕೆ, ಇಳಿಸ್ಕೊಳಕ್ಕೆ ಲೇಡೀಸ್ ನಾವೇ ಅಮ್ದಿರೇ ಕರ್ಕೊಂಡ್ ಬರ್ಬೇಕು. ಅಂತ ಜಾಗದಲ್ಲಿ ಓಪನ್ ಮಾಡಿದಾಗ ಇರೋ ರೋಡು ಎಷ್ಟು 30 ಇದು ಇಲ್ಲ. ಈ ರೋಡ್ ಇದು ಚಿಕ್ಕ ರೋಡು. ಆ ರೋಡಲ್ಲೇ ಇದನ್ನ ಲಿಕ್ಕರ್ ಶಾಪ್ ಓಪನ್ ಮಾಡಿದಾಗ ಎಲ್ಲಾ ರೀತಿಗೂ ತೊಂದರೆ ಆಗುತ್ತೆ ಅಂತ ಬೇಡ, ಇಲ್ಲಿ ಈ ಏರಿಯಾದಲ್ಲಿ ಅದು ಬೇಡ ಅಂತ ನಾವು ಹೇಳ್ತಾ ಇದೀವಿ. ಅದು ಪರ್ಮಿಷನ್ ಹೆಂಗ್ ಕೊಟ್ರು ಅಂತಾನೂ ಗೊತ್ತಿಲ್ಲ. ರಾತ್ರಿ ಪರ್ಮಿಷನ್ ತಗೊಂಡ್ಬಂದು ಓಪನ್ ಮಾಡಕ್ ರೆಡಿ ಆಗಿದ್ದಾರೆ ಈಗ. ಸರ್, ತಂದು ಇಳಿಸಿದ್ದಾರೆ. ರಾತ್ರಿ ತಂದು ಇಳಿಸಿದ್ದಾರೆ. ಸ್ಟಾಕ್ ಇಟ್ಟಿದ್ದಾರೆ. ಸ್ಟಾಕ್ ಇದೆ. ನಾವ್ ಅದಕ್ಕೆ ಇವಾಗ ಬೇಡ, ಇವಾಗ ಇಲ್ಲಿ ನಮಗದ್ ಗೊತ್ತಿಲ್ಲ. ಇವಾಗ ಬೆಳಗ್ಗೆ ರಾತ್ರಿನೇ ಗೊತ್ತಾಗಿರೋದು. ಸ್ಟಾಕ್ ತಂದು ಇಳಿಸಿದ ಮೇಲೆನೆ ಗೊತ್ತಾಗಿರೋದು. ಪ್ರವಾಸಿ ತಾಣ ಬೇಲೂರು ಚೆನ್ನಕೇಶವ ದೇಗುಲದ ಮುಂಭಾಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಯಾದವ ಸಂಘದಿಂದ ಮೊಸರು ಕುಡಿಕೆ ಉತ್ಸವ ನಡೆಸಲಾಯಿತು. ಮೊಸರು ಕುಡಿಕೆ ಅಥವಾ ಗಡಿಗೆ ಒಡೆಯುವ ಉತ್ಸವ ಕಂಸವಧೆ ಇಲ್ಲಿನ ಯಾದವ ಸಂಘದಿಂದ ಅದ್ದೂರಿಯಾಗಿ ನಡೆಸಲಾಯಿತು. ಬಂದ ಸಾವಿರಾರು ಭಕ್ತರು ಶ್ರೀಕೃಷ್ಣನ ಭಜಿಸಿ ಧನ್ಯರಾದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷಭೂಷಣದೊಂದಿಗೆ ಕಂಗೊಳಿಸಿದ್ರು. ತುಂತುರು ಮಳೆ ನಡುವೆ ಮೊಸರು ಕುಡಿಕೆ ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಳಿಕ ಇಲ್ಲಿನ ಯಾದವ ಸಂಘ ಪ್ರತಿ ವರ್ಷ ಚೆನ್ನಕೇಶವ ದೇಗುಲದ ಮುಂಭಾಗದಲ್ಲಿ ಮೊಸರು ಕುಡಿಕೆ ಒಡೆಯುವ ಉತ್ಸವ ಅಥವಾ ಕಂಸವಧೆಯನ್ನ ಅತ್ಯಂತ ಅದ್ದೂರಿಯಿಂದಲೇ ಆಚರಿಸುವ ವಾಡಿಕೆಯನ್ನ ಬೆಳೆಸಿಕೊಂಡಿದೆ. ಮೊಸರು ಗಡಿಗೆ ಒಡೆಯುವ ಉತ್ಸವಕ್ಕೆ ಮುನ್ನ ಚೆನ್ನಕೇಶವ ದೇಗುಲದ ಆಗಮಿಕ ಅರ್ಚಕರು ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನಿಯನ್ನ ನಿರ್ಮಿಸಿ ಕೃಷ್ಣ ಬಲರಾಮರನ್ನ ಮರದ ತೊಟ್ಟಿಲಲ್ಲಿ ತೂಗುವ ಮತ್ತು ಸಂಪ್ರದಾಯದ ಪೂಜೆಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸುತ್ತಾರೆ. ಬಳಿಕ ವಾಹನದಲ್ಲಿ ಸೌಮ್ಯಕೇಶವ ಮತ್ತು ಶ್ರೀಕೃಷ್ಣನ ಪಂಚಲೋಹದ ವಿಗ್ರಹವನ್ನ ಇಟ್ಟು ಮಂಗಳವಾದ್ಯದೊಂದಿಗೆ ದೇಗುಲದ 4 ಮತ್ತು ವೈಕುಂಠ ಬೀದಿಯ ಒಟ್ಟು 8 ಬೀದಿಯಲ್ಲಿ ಭಕ್ತಿಭಾವದಿಂದ ಕೂಡಿದ ಮೆರವಣಿಗೆ ನಡೆಸಲಾಗುತ್ತದೆ. ತದನಂತರ ದೇವಾಲಯದ ಬಳಿಗೆ ಆಗಮಿಸಿ ಉತ್ಸವ ಮೂರ್ತಿಯನ್ನ ಮುಂದಿಟ್ಟುಕೊಂಡು ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸುತ್ತಾರೆ. ಚೆನ್ನಕೇಶವ
ದೇಗುಲದ ರಾಜಗೋಪುರದ ಮುಂದೆ ಕುರುಜಿ ಎಂಬ ಮಂಟಪವನ್ನ ನಿರ್ಮಿಸಿ ಎತ್ತರದಲ್ಲಿ ಮೊಸರು, ಹಾಲು, ಬೆಣ್ಣೆ, ನವಧಾನ್ಯಗಳಿಂದ ತುಂಬಿದ 5 ಮಡಿಕೆಗಳನ್ನು ಕಟ್ಟಿರುತ್ತಾರೆ. ಇದನ್ನ ಕಂಸವಧೆ ಅಥವಾ ಮೊಸರು ಗಡಿಗೆ ಉತ್ಸವ ಎನ್ನುವ ವಾಡಿಕೆ ಉಂಟು. ಯಾದವ ಸಂಘದ 20ಕ್ಕೂ ಹೆಚ್ಚಿನ ಯುವಕರು ಕುರುಜಿ ಮಂಟಪದ ಬಳಿ ಸಾಗಿ ಪ್ರದಕ್ಷಿಣೆ ಹಾಕಿ ಒಬ್ಬರ ಮೇಲೆ ಒಬ್ಬರು ನಿಂತು ಒಂದರ ಹಿಂದೆ ಒಂದಂತೆ ಮಡಿಕೆಯನ್ನ ಶ್ರೀಕೃಷ್ಣನ ಜಯಘೋಷದೊಂದಿಗೆ ಒಡೆಯುವ ಮೂಲಕ ಮೊಸರು ಗಡಿಗೆ ಉತ್ಸವಕ್ಕೆ ಮಂಗಳ ಹಾಡಲಾಗುತ್ತದೆ. ಬಂದ ಸಾವಿರಾರು ಭಕ್ತರಿಗೆ ಪ್ರಸಾದ ನೀಡಲಾಗುತ್ತದೆ. ಯಾದವ ಸಂಘದಿಂದ ಪ್ರತಿ ವರ್ಷ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣ ಮತ್ತು ರಾಧೆಯ ವೇಷವನ್ನು ತೊಡಿಸಿ ಅವರಿಗೆ ಪುರಸ್ಕಾರ ನೀಡಲಾಗುತ್ತದೆ. ಈ ವೇಳೆ ದೇಗುಲದ ಆಗಮಿಕ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್, ನರಸಿಂಹಸ್ವಾಮಿ ಭಟ್, ಯಾದವ ಸಂಘದ ಅಧ್ಯಕ್ಷ ರಮೇಶ್, ಗೌರವಾಧ್ಯಕ್ಷ ಅಣ್ಣೇಗೌಡ, ಕಾರ್ಯಾಧ್ಯಕ್ಷ ಎಸ್ಕೆ ನಾಗೇಶ್, ಪದಾಧಿಕಾರಿಗಳಾದ ಬಿಸಿ ಆನಂದ್, ಪುರುಷೋತ್ತಮ್, ರವಿ, ಆಡಿಟರ್ ಕೃಷ್ಣಮೂರ್ತಿ, ಸಮಸ್ತ ಸುರಪುರ ಗ್ರಾಮಸ್ಥರು ಮತ್ತು ಭಕ್ತರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞ ವೈದ್ಯೆ ಡಾಕ್ಟರ್ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ತ್ರಿವಳಿ ಮಕ್ಕಳ ಆರೋಗ್ಯ ಜನನಕ್ಕೆ ಕಾರಣವಾಯಿತು. ಇಂದು ಸೆಪ್ಟೆಂಬರ್ 18 ಗುರುವಾರ 2025 ಮೊದಲೆರಡು ಮಕ್ಕಳು 11:04ಕ್ಕೆ ಜನಿಸಿದ್ರೆ 11:05ಕ್ಕೆ ಮೂರನೇ ಮಗುವನ್ನ ಹೊರತೆಗೆಯಲಾಗಿದೆ. ಈ ಪೈಕಿ ಒಂದು ಗಂಡು ಮಗು, 2 ಹೆಣ್ಣು ಕೂಸುಗಳಾಗಿವೆ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದು, ತಾಯಿಯ ಹಿನ್ನೆಲೆಯನ್ನ ಬಹಿರಂಗಪಡಿಸಿಲ್ಲ. HCN ನ್ಯೂಸ್, ಹಾಸನ್. ಶ್ರೀ ಜೈನ ಶ್ವೇತಾಂಬರ್ ತೇರಾಪಂಥ್ನ 11ನೇ ಆಚಾರ್ಯರಾದ ಪರಮಪೂಜ್ಯ ಶ್ರೀ ಮಹಾಶ್ರಮಣ್ಜಿರವರ ಆಶೀರ್ವಾದದೊಂದಿಗೆ ಅಖಿಲ ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ನಿರ್ದೇಶನದಂತೆ ತೇರಾಪಂಥ್ ಯುವಕ್ ಪರಿಷತ್ ಹಾಸನದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ತೇರಾಪಂಥ್ ಯುವಕ್ ಪರಿಷತ್ ಸ್ಥಾಪನಾ ದಿವಸದ ಅಂಗವಾಗಿ ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರವು ಹಾಸನದ ಅನೇಕ ಕಾಲೇಜುಗಳಲ್ಲಿ ಮತ್ತು ತೇರಾಪಂಥ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಒಟ್ಟಾರೆ 13 ರಕ್ತದಾನ ಶಿಬಿರಗಳು ಸೇರಿ 870 ರಕ್ತದ ಚೀಲವನ್ನು ಸಂಗ್ರಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ಗೌಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿಬಿರದ ಗೌರವವನ್ನು ಹೆಚ್ಚಿಸಿದರು. HCN ನ್ಯೂಸ್, ಹಾಸನ್. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಹಾಡ್ಲಿಗೆರೆ ಗ್ರಾಮದ ಚಂದ್ರೇಗೌಡ ಎಂಬುವವರು ಸರ್ವೆ ನಂಬರ್ 55ರಲ್ಲಿ ಸರ್ಕಾರಿ ಗೋಮಾಳದ ಜಾಗವನ್ನು ಸುಮಾರು 50 ವರ್ಷಗಳಿಂದ 1.5 ಎಕರೆ ಜಮೀನನ್ನು ಪೂರ್ವಿಕರ ಕಾಲದಿಂದಲೂ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಈಗಾಗಲೇ ಸರ್ಕಾರಕ್ಕೆ ಸಾಗುವಳಿ ಚೀಟಿಗಾಗಿ ಅರ್ಜಿಯನ್ನು ಸಹ ಸಲ್ಲಿಸಿದ್ದಾರೆ. ಇದೇ ಗ್ರಾಮದ ಜಯಲಕ್ಷ್ಮಿ ರೇವಣ್ಣಗೌಡ ಎಂಬುವರು ಸಹ 4 ಎಕರೆ ಸರ್ಕಾರಿ ಜಾಗವನ್ನ ಅವರು ಸಹ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ರು ಸಹ ವಿನಾಕಾರಣ ಸುಮ್ಮನೆ ನಾವು ಜಮೀನಲ್ಲಿ ಕೆಲಸ ಮಾಡೋ ಸಂದರ್ಭ ಕೆಲಸ ಮಾಡಲು ಬಿಡದೆ ತುಂಬಾ ತೊಂದರೆ ಕೊಡೋದಲ್ಲದೆ ಇತ್ತೀಚೆಗೆ ನಾನು ಕೆಲಸ ಮಾಡೋ ಸಂದರ್ಭ ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆ ನಡೆಸಿ ರೇವಣ್ಣಗೌಡ ಹಾಗೂ ಜಯಲಕ್ಷ್ಮಿ ಎಂಬುವರು ಮಾರಕಾಸ್ತ್ರಗಳಿಂದ ಹೊಡೆಯೋ ಸಂದರ್ಭ ಅಲ್ಲೇ ಸ್ಥಳೀಯರಾದ ವೆಂಕಟೇಶ್ ಅವರು ನನ್ನನ್ನು ಬಿಡಿಸುವ ವೇಳೆ ಅವರಿಗೂ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಇದರ ಬಗ್ಗೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದಾಖಲಿಸಲಾಗಿದೆ. ಆದರೂ ಇವರುಗಳ ಮೇಲೆ ಕ್ರಮ ಕೈಗೊಂಡಿಲ್ಲ ಎಂದು ಚಂದ್ರೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರೇಗೌಡ ಅವರ ಪುತ್ರ ವಿಜಯ್, ಈಗಾಗಲೇ ಸರ್ಕಾರಿ ಜಾಗವನ್ನ ನಾವು ನಮ್ಮ ಪೂರ್ವಿಕರ ಕಾಲದಿಂದಲೂ ಉಳುಮೆ ಮಾಡಿಕೊಂಡು ಬರ್ತಿದ್ದೇವೆ. ನಾವುಗಳೆಲ್ಲ ಹೊರಗಡೆ ಜೀವನೋಪಾಯಕ್ಕಾಗಿ ಕೆಲಸ ಮಾಡುತ್ತಿದ್ದು, ಪ್ರತಿ ಬಾರಿಯೂ ನಮ್ಮ ತಂದೆ ಹಾಗೂ ತಾಯಿಯವರು ಜಮೀನಲ್ಲಿ ಕೆಲಸ ಮಾಡೋ ಸಂದರ್ಭ 2-3 ಬಾರಿ ಇವರಿಂದ ಹಲ್ಲೆ ನಡೆಸಿದಾಗ ಅವರ ಮೇಲೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಇವರಿಗೆ ಯಾವುದೇ ಸಮಸ್ಯೆ ಮಾಡಬಾರದೆಂದು ತಿಳಿಸಿದ್ರು. ಸೋಮವಾರ ನಮ್ಮ ತಂದೆಯವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸುತ್ತೇವೆ ಎಂದರು. ಈ ರೀತಿಯಾಗಿ ಸರ್ಕಾರಿ ಜಮೀನಲ್ಲಿ ಉಳುಮೆ ಮಾಡೋ ಸಂದರ್ಭ ಜಗಳ ಆಡೋ ಬದಲು ಇಬ್ಬರಿಗೂ ಸರ್ಕಾರ ಜಾಗವನ್ನ ಮಂಜೂರು ಮಾಡದೆ ಸರ್ಕಾರವೇ ಇಬ್ಬರ ಜಾಗವನ್ನ ಮುಟ್ಟುಗೋಲು ಮಾಡಿಕೊಳ್ಳಲಿ ಎಂದು ಕೈಮುಗಿದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. HCN ನ್ಯೂಸ್, ಬೇಲೂರು. ಹಾಡ್ಲಿಗೆರೆ ನಮ್ಮದು ಒಂದು 25 ವರ್ಷದಿಂದ ಸಾಗಲಿದ್ದೀನಿ. ಚಂದ್ರಗೌಡ ಅಂತ ಒಂದು 25 ವರ್ಷದಿಂದ ಸ್ವಾಗ್ ಮಾಡ್ಕೊಂಡಿದ್ದೀನಿ ಗೋಮಾಳ ನಮ್ಮ ಅಪ್ಪನ ಕಾಲದಿಂದಲೇ. ಈಗ ಪಕ್ತವ್ರು ಬಂದು ನನಗೆ ಕಿರುಕು ಕೊಡ್ತೀರಿ, ಬಿಡು ನನ್ನದು ಅಂತ. ಅವರು ಒಂದು 4 ಎಕರೆ ಹೊಡ್ಕೊಂಡೇ, ನಾನು ಒಂದು 2 ಎಕರೆ ಹೊಡ್ಕೊಂಡಿದ್ದೀನಿ. ಆದರೆ ಹೆಚ್ಚಿಗೆ ಒಂದು 4-5 ಸತಿ ಹೊಡೆದಿದ್ದಾರೆ. ಒಂದು ಸತಿ ಹೊಡೆದು ಹೊಲ್ಲೆಲ್ಲ ಮುರಾಕಿದ್ರು. ಈಗ ಮತ್ತೆ ಅಲ್ಲಿಗೆ ಹೋದರೆ, ಈಗ ಹೊಲ್ತಕ್ಕೆ ಹೋದರೆ ಹೊಡಿತೀವಿ, ಕೊಚ್ತೀವಿ, ನೀನು ಬಿಡೋಕ್ಕಲ್ಲ, ಜಸ್ಟ್ ಮಿಸ್ ಆದೆ ಅಂತ ಹೇಳ್ತಾರೆ. ಅದಕ್ಕೆ ಒಂಚೂರು ನನಗೆ ದಯವಿಟ್ಟು ಒಂಚೂರು ರಕ್ಷಣೆ ಕೊಡಿ ಅಂತ ಕೇಳ್ಕೊಂತೀನಿ. ನನಗೆ ಸೇರುತ್ತೆ ಬಿಡು ಅಂತ ಅಮ್ಮ. ಗೋಮಾಳ ಅದು ಅವರು ಒಂದು 4 ಎಕರೆ ಹೊಡ್ಕೊಂಡಾರೆ, ನಾನು ಒಂದು 2 ಎಕರೆ ಹೊಡ್ಕೊಂಡಿದ್ದೀನಿ. ನನಗೆ ಸೇರುತ್ತೆ, ನೀನು ಹೊಲ್ತಕ್ಕೆ ಬರ್ಬಿಡ, ಹೊಲ್ತಕ್ಕೆ ಬಿಟ್ಟು ಹೋಗು ಅಂತ. ಹಂಗಾಗಿ ದಿವಸ ಹೆಚ್ಚು ಕಮ್ಮಿ ಒಂದು 3-4 ಸತಿ ಇದೆ ಹೊಡೆದಾಟ ಆಗೋಯ್ತು. ಅರಳಿ ಟೇಷನ್ದಲ್ಲೂ ಬಂದು ಒಂದು ಸತಿ ಮಧ್ಯಕ್ಕೆ ಕಂಬ ಹಾಕ್ಸ್ಕೊಟ್ಟಿದ್ದಾರೆ. ನೀವು ಮ್ಯಾಕ್ ಹೋಗ್ಬೇಡಿ, ನೀವು ಕೆಳಗೆ ಬರ್ಬೇಡಿ ಅಂತ. ಈಗ ಅಂತೂ ಅಮ್ಮಮ್ಮ ಬಿಡ್ತಾಯಿಲ್ಲ. ಈಗ ನನಗೆ ಸಿಕ್ಕಿತ್ತೆಲ್ಲ ಬೈಯೋದು, ಪೈರ್ನೆಲ್ಲ ಲೂಟಿ ಮಾಡೋದು, ಅಲ್ಲಿ ಬಂದರೆ ಹೊಡೆದಾಟಕ್ಕೆ ಬರೋದು. 4 ಜನವೇ ನಾನು
ನಾನು ರಣಘಟ್ಟ ಗ್ರಾಮದ ವಾಸಿ ವೆಂಕಟೇಶ್ ಅಂತ. ನಾನು ಇದೇ ರಣಘಟ್ಟ ಗ್ರಾಮದಲ್ಲಿ ವಾಸವಿದ್ದು ಬಸವನಗುಪ್ಪನಲ್ಲಿ 1 ಎಕರೆ ಜಮೀನಿದೆ. ಅಲ್ಲಿ ಜಮೀನು ಹತ್ರ ಕೆಲಸ ಮಾಡಬೇಕಾದ್ರೆ ಇವರು ಚಂದ್ರೇಗೌಡರಮ್ಮವರು ಅವ್ರ ನೆಂಟರು ಮತ್ತೆ ಜಮೀನು ನೋಡೋಕ್ಕೆ ಬಂದರು. ಇದೇನು ಜನ ನೆಂಟರು ಜಮೀನು ನೋಡೋಕ್ಕೆ ಬಂದರು ಅಂತ ಅಲ್ಲಿ ನೋಡಿ ಆವಾಗ ಅಷ್ಟರಲ್ಲಿ ನೋಡ್ತಾ ಇರಬೇಕು ಸಂದರ್ಭದಲ್ಲಿ ಜಯಲಕ್ಷ್ಮಿ ಮತ್ತು ರೇವಣಗೌಡ ಚಂದ್ರೇಗೌಡರ ಜಮೀನು ಹತ್ರ ಬಂದರು. ಯಾಕೆ ಬಂದಿರಿ, ನಿಮ್ದು ಏನೈತೆ ಇಲ್ಲ ಅಂತ ಗಲಾಟೆ ಮಾಡಿ ಮತ್ತು ನೀನೇ ಅವನ ಬರೋಕ್ಕಂತ ನನಗೆ ಗೋಲು ಮತ್ತು ದಡಿಯೆಲ್ಲ ತಗೊಂಡು ಹೊಡೆಯಕ್ಕೆ ಬಂದು ನೀನೇ ಅವನ ವಿಜಯ್ ಅಂತ ಅಡ್ಲಿಗೇರಿಂದ ಗೋಮಾಳ ಜಾಗ ಹೊಡ್ಕೊತಾ ಇರೋದು ಸುಮಾರು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಹೊಡಿತಾ ಇದ್ದಾರೆ. ನಾವು ಹೊರಗಡೆ ಬಿಸ್ನೆಸ್ ಮಾಡ್ಕೊಂಡಿರೋದು ಎಸ್ ಪಿ ಮೇಡಮ್ ಅವರೇ, ದಯವಿಟ್ಟು ಯಾವಾಗ ಹೋದ್ರೂ ಒಂದ್ಸರಿ ಅಲ್ಲನ್ನೇ ಮುರಿದಾಕಿದ್ದಾರೆ ಹೊಡೆದ್ಬಿಟ್ಟು. ಅರಳಿಲಿ ತುಂಬ ಸರಿ ಕಂಪ್ಲೇಂಟ್ ಆದ್ರೂ ಅದು ಸಿವಿಲ್ ಅಂತ ಏನೂ ಹೊಡೆದಾಟ ಆಗಿದ್ರೂ ಒಂದು ರಕ್ಷಣೆ ಕೊಡೋದಾಗಲಿ ಏನೂ ಮಾಡ್ತಿಲ್ಲ. ಇಲ್ಲಿ ನಮ್ಮ ಬಿಕ್ಕೋಡಲ್ಲಾಗಲಿ ಅರಳಿಲಾಗಲಿ ಎಸ್ ಪಿ ಮೇಡಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊತೀನಿ, ನಮ್ಮ ಅಪ್ಪ ಅಮ್ಮಗೆ ದಯವಿಟ್ಟು ರಕ್ಷಣೆ ಕೊಡಬೇಕು. 3-4 ಹೊಲಿಗೆ ಹಾಕಿದ್ದಾರೆ ನೆನ್ನೆ, ತುಂಬ ಬ್ಲಡ್. ಪ್ರಸಿದ್ಧ ಶಿಕ್ಷಣ ತಜ್ಞರು ಪಶ್ಚಿಮ ಬಂಗಾಳದ ಬಾಬರ್ ಅಲಿ ಪಟ್ಟಣದ ಬಿಜಿಎಸ್ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಶಿಕ್ಷಣ ಲ್ಯಾಬ್ ಅನ್ನು ಉದ್ಘಾಟಿಸಿ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರು, ಅಬ್ದುಲ್ ಕಲಾಂ ಮುಂತಾದ ಮಹಾನ್ ವ್ಯಕ್ತಿಗಳ ಪ್ರೇರಣೆ ಪಡೆದಾಗಲೇ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯ. ಕಷ್ಟಪಟ್ಟು ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ. ವಿಫಲತೆಗೆ ಹೆದರಬೇಡಿ, ಅದು ಯಶಸ್ಸಿನ ಮೆಟ್ಟಿಲು ಎಂದು ಸಲಹೆ ನೀಡಿದರಲ್ಲದೆ ತಮ್ಮ ಜೀವನದ ಅನುಭವವನ್ನು ಹಂಚಿಕೊಂಡು ಗ್ರಾಮೀಣ ಪರಿಸರದಲ್ಲಿ ಅಡಚಣೆಗಳನ್ನು ಮೀರಿ ಶಿಕ್ಷಣ ಪಡೆದು ಇಂದು ದೇಶವ್ಯಾಪಿ ಶಿಕ್ಷಣ ಕಾರ್ಯ ಮಾಡುತ್ತಿರುವುದು ಪ್ರೇರಣೆಯಾಗಿದೆ. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ನಂತರ ಮಾತನಾಡಿದ ಕಸಪ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಪರಮ ಪೂಜ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ವಿದ್ಯಾವಂತರಾಗಬೇಕೆಂದು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದು, ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಉಪನ್ಯಾಸಕರ ಕನಸುಗಳನ್ನು ಸಾಕಾರಗೊಳಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಿದೆ ಎಂದರು. ಪ್ರಾಂಶುಪಾಲ ದಿವ್ಯಾಕುಮಾರ್ ಮಾತನಾಡಿ, ಯಶಸ್ಸು ತಾನಾಗೆ ಬರೋದಿಲ್ಲ, ಅದನ್ನು ಅತ್ಯಂತ ಗೌರವಯುತವಾಗಿ ಪಡೆಯಬೇಕು. ವಿದ್ಯಾರ್ಥಿಗಳು ಅದಕ್ಕಾಗಿ ಇಂತಹ ಮಹನೀಯರ ಪ್ರೇರಣೆ ಪಡೆದು ಭವಿಷ್ಯದ ಉತ್ತಮ ಪ್ರಜೆಯಾಗಿ ಬೆಳೆದು ಸಂಸ್ಥೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದರು. ಈ ವೇಳೆ ವಿದ್ಯಾಸಂಸ್ಥೆಯಿಂದ ಬಾಬರ್ ಅಲಿ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಆಂಗ್ಲ ಭಾಷೆ ಉಪನ್ಯಾಸಕ ಚಂದ್ರಶೇಖರ್, ರವಿಕುಮಾರ್, ಮುರಾರ್ಜಿ ಶಾಲೆ ಪ್ರಾಂಶುಪಾಲ ಸತೀಶ್ ಮತ್ತು ಉಪನ್ಯಾಸಕ ವೃಂದ, ವಿದ್ಯಾರ್ಥಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. Then I decided that in my school we should constitute a managing committee, so that subdivisional magistrate he became the first president of our school managing committee. You see, in that way I tried to build my institution. There are numerous stories are associated. If I am going to share all those, it will be never ending thing. So however, and every year I was getting promotion in one class. I was adding one class in our institution. Then I cleared my SSLC examination. All those things I did before my SSLC. ಉಪನ್ಯಾಸಕರ ವಿದ್ಯಾರ್ಥಿನಿಯರೇ, ನಾವು ನಿಮಗೆ ಹೇಳ್ಕೊಡುವಂಥ ದೊಡ್ಡವರನ್ನ ಹೇಳ್ಕೊಡೋಂಥದ್ರಲ್ಲಿ ಹೇಳಿದ್ದಾರೆ. ಆದರೂ ಕೂಡ ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಉಪನ್ಯಾಸಕರು ತುಂಬ ಚೆನ್ನಾಗಿ ಪಾಠ ಮಾಡಿರ್ತಾರೆ, ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅವರು ಸುಮಾರು ಒಂದು 20 ನಿಮಿಷ ಮಾತನಾಡಿದ್ರು. ಅವರು ಕೇಳೋ ಪ್ರಶ್ನೆಗೆ ನೀವು ಅವ್ರಿಗೆ ಪ್ರಶ್ನೆನೇ ಕೇಳೋಕ್ಕಾಗಲ್ಲ, ಯಾಕೆಂದರೆ ನೀವು ಅದು ಗಮನವನ್ನು ಕೊಟ್ಟು ಕೇಳ್ಕೊಂಡಿರಲ್ಲ. ಅದೇ ಯಾವುದೊಂದು ಸೀರಿಯಲ್ಲು, ಒಂದು ಕ್ರಿಕೆಟು, ಯಾವುದಾದ್ರು ಒಂದು ಕ್ರಿಕೆಟ್ ಬಂದರೆ ನೀವು 5 ನಿಮಿಷಕ್ಕೆ ಏನು ಬೇಕಾದ್ರೂ ಹೇಳ್ತೀರಲ್ವ, ಎಷ್ಟು ಓವರ್ ಆಯಿತು, ಎಷ್ಟು ಬಾಲ್ ಆಯಿತು, ಪ್ರತಿಯೊಂದನ್ನು ಹೇಳ್ತೀರ. ಅದೇ ಯಾವುದೋ ಸೀರಿಯಲ್ ನೋಡ್ಕೊಂಡು ಬೆಳಗ್ಗೆ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡ್ತೀವಿ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಅನುಘಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ಕೋಡಿನಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು ಬೆಳೆಗಾರರು ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಕಾಡಾನೆಗಳನ್ನು ಓಡಿಸಿದ್ರೂ ಸಹ ಪದೇ ಪದೇ ತೋಟಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಬೆಳೆಗಾರರು ಬೇಸತ್ತು ಹೋಗಿದ್ದಾರೆ. ಈ ವೇಳೆ ಹುಲ್ಕೋಡು ಗ್ರಾಮದ ಕಾಫಿ ತೋಟದ ಮಾಲೀಕ ಹಸೇನ್ ಮಾತನಾಡಿ, 15-20 ಆನೆಗಳು ನಮ್ಮ ತೋಟದಲ್ಲಿ ಕಂಡುಬಂದಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಮಾಡಿವೆ. ಫಸಲಿಗೆ ಬಂದಿರುವ ಮೆಣಸು, ಕಾಫಿ, ಅಡಿಕೆ, ತೆಂಗು ಬೆಳೆಗಳು ನಾಶವಾಗಿದೆ. ಬೆಳೆ ನಷ್ಟಕ್ಕೆ ಅಲ್ಪ ಸ್ವಲ್ಪ ಪರಿಹಾರ ನೀಡೋದ್ರ ಮೂಲಕ ಅರಣ್ಯ ಇಲಾಖೆ ಕೈ ತೊಳೆದುಕೊಳ್ಳುತ್ತದೆ. ಆದರೆ ಒಂದು ಗಿಡ ಫಸಲಿಗೆ
ಜಾರಿಗೆ ಬರಬೇಕಾದ್ರೆ 10 ವರ್ಷಗಳು ನಿರಂತರ ಕಷ್ಟಪಡಬೇಕಾಗಿದೆ. ಕಾಡಾನೆಗಳ ಹಿಂಡಿನಿಂದ 5 ಎಕರೆಯಷ್ಟು ಬೆಳೆ ಸಂಪೂರ್ಣ ಹಾಳಾಗಿದೆ. ಅಂದಾಜು 40 ವರ್ಷಗಳಷ್ಟು ಹಳೆಯದಾದ ಕಾಫಿ ಗಿಡಗಳನ್ನು ಕಾಡಾನೆಗಳು ಮುರಿದು ಹಾಕಿವೆ. ಕಾಡಾನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ತೋಟಗಳಿಗೆ ಬರಲು ಭಯಪಡುವಂತಾಗಿದೆ. ಆದ್ದರಿಂದ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆಂಬುದು ನಮ್ಮ ಹಲವಾರು ವರ್ಷಗಳ ಬೇಡಿಕೆ ಎಂದರು. ಈ ವೇಳೆ ಗ್ರಾಮಸ್ಥರಾದ ರಿಚರ್ಡ್ ಬಾಬಣ್ಣ ಸೇರಿದಂತೆ ಹಲವರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಹುಲ್ಕೋಡು ಗ್ರಾಮದ ಹಸೇನ್ ಎಂಬುವವರ ತೋಟದಲ್ಲಿ ಕಾಡಾನೆಗಳ ಗುಂಪು ಬೀಡು ಬಿಟ್ಟಿವೆ. HCN ನ್ಯೂಸ್ ಬೇಲೂರು. ನನ್ನ ಹೆಸರು ಹಸೇನು. ನಮ್ಮದು ಇದು ಹುಲ್ಕೋಡು. ನಾವು ಇರೋದು ಸಕಲೇಶ್ಪುರ. ತುಂಬ ತೋಟದಲ್ಲಿ ಬೆಳಗ್ಗೆ 15 ಕಾಡಾನೆ ಬಂದು ಪೂರ್ತಿ ತೋಟ ಪುಡಿ ಮಾಡಿದೆ. ಹೆಚ್ಚು ಕಡಿಮೆ ಒಂದು 5 ಎಕರೆ ತೋಟ ಹಾಳು ಮಾಡಿದೆ. ಸಿಕ್ಕಾಪಟ್ಟೆ ಗಿಡ, ಮೆಣಸು ಬೀಳು, 2 ತೆಂಗಿನ ಮರ ಪ್ರತಿಯೊಂದು ನಾಶ ಮಾಡಿದೆ. ಅಡಿಕೆ ಗಿಡ ಸಿಕ್ಕಾಪಟ್ಟೆ ನಾಶ ಮಾಡಿದೆ. ಬೆಳಗ್ಗೆಯಿಂದ ತೋಟದಿಂದ ಹೊರಗಡೆ ಹೋಗ್ತಾ ಇಲ್ಲ. ಬೆಳಗ್ಗೆಯಿಂದ ನಾವು ಬಂದು ಇಲ್ಲೇ ಇದ್ದೀವಿ, ಊಟನೂ ಮಾಡಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದಿದೆ ತೋಟಕ್ಕೆ ಆನೆ. 6 ಗಂಟೆಯಿಂದ ಇಲ್ಲೇ ಇದ್ದೀವಿ. ಈಗ ಸಾಯಂಕಾಲ 7 ಗಂಟೆ ಆಗ್ತಾ ಬಂತು. ತೋಟದಿಂದ ಇನ್ನೂ ಹೊರಗಡೆ ಹೋಗಿಲ್ಲ ಆನೆಗಳು. ಭಾರಿ ತೊಂದರೆ ಆಗ್ತಿದೆ ಆನೆಗಳಿಂದ ನಮಗೆ. ಜುಲ್ಫಿಕರ್ ಅಹಮದ್ ಕಳೆದ 15 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮಾಡಿದ ಬ್ಲ್ಯಾಕ್ ಮೇಲ್ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕೆಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಕಳೆದ ಕೆಲ ತಿಂಗಳಿನಿಂದ ಇವರ ಇನ್ಸ್ಟಾಗ್ರಾಂ ಖಾತೆ ಮತ್ತು ವಾಟ್ಸ್ಆಪ್ ನಂಬರ್ಗೂ ಕೂಡ ಅಶ್ಲೀಲ ವಿಡಿಯೋ ಇದೆ ಎಂದು ಬೆದರಿಸುತ್ತಾ ಹಣ ಸುಲಿಗೆ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಬೆದರಿಕೆಗೆ ಜಗ್ಗದ ಜುಲ್ಫಿಕರ್ ಅಹಮದ್ 2025 ಆಗಸ್ಟ್ 11ರಂದು ಸಕಲೇಶಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ 20 ದಿನಗಳ ಹಿಂದೆ ಶ್ರವಣಬೆಳಗೊಳ ಮೂಲದ ಆಜಂ ಹಾಗೂ ಸೋಹನ್ ಗೌಡ ಎಂಬ ಇಬ್ಬರು ಯುವಕರನ್ನ ವಶಕ್ಕೆ ಪಡೆಯಲಾಗಿದ್ದು, ವಿಚಾರಣೆ ಸಂದರ್ಭ ಈ ಹುಡುಗರು ಸಕಲೇಶಪುರ ಮೂಲದ ಇನ್ನಿತರೆ ಹಲವು ವ್ಯಕ್ತಿಗಳ ಹೆಸರನ್ನ ಹೇಳಿದ್ದು, ಈ ಹುಡುಗರು ನಿಜವಾಗಿಯೂ ಸತ್ಯ ಹೇಳ್ತಿದ್ದಾರೆಯೋ, ಈ ಆಜಂ ಹಾಗೂ ಸೋಹನ್ ಗೌಡ ಎಂಬ ಹುಡುಗರು ಹೆದರಿಸುತ್ತಿರುವ ವ್ಯಕ್ತಿಗಳ ವಿವರ ನೀಡಿದ್ದಾರೆ. ಜುಲ್ಫಿಕರ್ ಅಹಮದ್ 2018ರಿಂದ ಸಕಲೇಶಪುರದಲ್ಲಿ ಅಚೀವರ್ಸ್ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ತನ್ನ ಸ್ನೇಹಿತರೊಂದಿಗೆ ಒಟ್ಟಾಗಿ ನಡೆಸುತ್ತಾ ಬಂದಿದ್ದಾರೆ. ಒಟ್ಟಾರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ನೀಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಯಾವುದೇ ವ್ಯಕ್ತಿಯನ್ನಾಗಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸಂಸ್ಥೆ ಹಾಗೂ ವ್ಯಕ್ತಿಯ ವೈಯಕ್ತಿಕ ತೇಜೋವಧೆ ನಡೆಸಲು ಪ್ರಯತ್ನಿಸಿರುವವರನ್ನ ಬಂಧಿಸಿ ಈ ರೀತಿ ಸೈಬರ್ ಪ್ರಕರಣಗಳಿಗೆ ಕಡಿವಾಣ ಹಾಕುವ ಕೆಲಸವನ್ನ ತ್ವರಿತವಾಗಿ ಮಾಡಬೇಕಾಗಿದೆ. ಈ ರೀತಿ ಬೆದರಿಕೆಗಳಿಗೆ ಜಗ್ಗದೆ ಪೊಲೀಸ್ ಇಲಾಖೆಗೆ ದೂರು ನೀಡುವ ಧೈರ್ಯವನ್ನ ಸಾರ್ವಜನಿಕರು ತೋರಿಸಬೇಕಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಶಾಂತಿಗ್ರಾಮ ಚೇತನ್, ಆರ್ಪಿಐ ತಾಲೂಕು ಅಧ್ಯಕ್ಷ ಶರತ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಹಾಸನದಲ್ಲಿ ಇರ್ತಕ್ಕಂಥ ಅಚೀವರ್ಸ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಜುಲ್ಫಿಕರ್ ಅಹಮದ್ ಅವರ ಏನು ನಾವು ಸ್ವಲ್ಪ ಒಂದು 20 ವರ್ಷಗಳಿಂದ ಅವರ ನಮ್ಮ ಒಡನಾಟ ಇದೆ. ಅಂದಿನಿಂದಲೂ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಪ್ರಿನ್ಸಿಪಾಲ್ ಆಗಿ ಈಗ ಅವರೇ ಸ್ವಂತವಾಗಿ ಕಾಲೇಜು ಸ್ಕೂಲ್ಗಳನ್ನ ನಡೆಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನ ಒಂದು ಸಾಮಾಜಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಜನಗಳಿಗೆ ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ದುರುಪಯೋಗ ಕೂಡ ಆಗ್ತಾಯಿದೆ. ನಾವು ಈಗ ಇತ್ತೀಚೆಗೆ ನೋಡ್ತಾ ಇದ್ದರೆ ಬೆದರಿಕೆ ಕರೆಗಳಿರ್ಬೋದು, ಬ್ಲ್ಯಾಕ್ ಮೇಲು, ಹನಿ ಟ್ರ್ಯಾಪು ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ. ಹಾಗೇನೇ ಕಡೆ ಕೂಡ ಜುಲ್ಫಿಕರ್ ಅಹಮದ್ ಮೇಲೂ ಕೂಡ ನಿಮ್ಮದೊಂದು ವಿಡಿಯೋ ಇದೆ, ಆ ವಿಡಿಯೋನ ಸಾಮಾಜಿಕ ಜಾಲತಾಣ ಗ್ರೂಪ್ಗಳಲ್ಲಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಹಳೆಬೀಡಿನ
ಬೇಲೂರಿನ ಶ್ರೀ ಶಾರದಾ ಪಬ್ಲಿಕ್ ಶಾಲೆಯ ಬಾಲಕಿಯರ ವಿಭಾಗ ಚಾಂಪಿಯನ್ಸ್ ಹಾಗೂ ಕ್ರೀಡಾಕೂಟದ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಬೇಲೂರು ತಾಲೂಕಿನಲ್ಲಿ 8 ಮತ್ತು 9ರಂದು ನಡೆದ ತಾಲೂಕು ಮಟ್ಟದ ಪ್ರಾಥಮಿಕ 14ರ ವಯೋಮಿತಿ ಕ್ರೀಡಾಕೂಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಖೋಖೋ ಪ್ರಥಮ ಸ್ಥಾನ, ಕಬಡ್ಡಿ ದ್ವಿತೀಯ ಸ್ಥಾನ, 600 ಮೀಟರ್ ಓಟದಲ್ಲಿ ತನ್ವಯ್ ಪ್ರಥಮ ಮತ್ತು ರಿಲೇ ದ್ವಿತೀಯ ಸ್ಥಾನ ಪಡೆದರು. ಬಾಲಕರ ವಿಭಾಗದಲ್ಲಿ ಖೋಖೋ ದ್ವಿತೀಯ, ಥ್ರೋಬಾಲ್ ದ್ವಿತೀಯ, ಡಿಸ್ಕಸ್ ಥ್ರೋನಲ್ಲಿ ಸುಭಾಷ್ ಚಂದ್ರ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ದೈಹಿಕ ಶಿಕ್ಷಕರಾದ ಜಗದೀಶ್ ಎಸ್ಪಿ, ತೀರ್ಥೇಶ್ ರವರುಗಳನ್ನು ಸಂಸ್ಥೆ ಅಧ್ಯಕ್ಷರಾದ ನಂದಿನಿ ಯತೀಶ್, ಮುಖ್ಯೋಪಾಧ್ಯಾಯರಾದ ಯತೀಶ್ ಅಭಿನಂದಿಸಿದರು. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮುಂಬರುವ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಗಳಲ್ಲಿ ಗೆಲ್ಲಲಿ ಎಂದು ಶುಭ ಹಾರೈಸಿದರು. ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಮತ್ತು ಸಿಬ್ಬಂದಿ ವರ್ಗದವರು ಮಕ್ಕಳಿಗೆ ಅಭಿನಂದಿಸಿದರು. ಪ್ರೌಢಶಾಲಾ ವಿಭಾಗದಲ್ಲಿ ಥ್ರೋಬಾಲ್ ದ್ವಿತೀಯ ಸ್ಥಾನ ಪಡೆದ 3 ವಿದ್ಯಾರ್ಥಿಗಳಾದ ಮೊಹಮ್ಮದ್ ಅರ್ಮಾನ್ ಪಾಷಾ, ಅರುಣ್, ವಿನಯ್ ಬಿಎಸ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. 800 ಮೀಟರ್ ಓಟದಲ್ಲಿ ಮೊಹಮ್ಮದ್ ಅರ್ಮಾನ್ ಪಾಷಾ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಹಳೆಬೀಡಿನಲ್ಲಿ ಅತ್ಯುತ್ತಮವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ವಿದ್ಯಾಕ್ಷೇತ್ರದಲ್ಲೂ ತುಂಬ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಬಾರಿ ಬೇಲೂರು ತಾಲೂಕಿನಲ್ಲಿ ನಡೆದ ಪ್ರಾಥಮಿಕ ಸ್ಪೋರ್ಟ್ಸ್ನಲ್ಲಿ ನಮ್ಮ ಶಾಲೆಯು ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮತ್ತು ಬಾಲಕರ ಸಮಗ್ರ ಪೂರ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತೆ. ಅದನ್ನು ಇಡೀ ವಿಶ್ವಕ್ಕೆ ದೈವ ಕಲೆಯ ಮೂಲಕ ತನ್ನ ವೃತ್ತಿ ಕಲೆ ಪರಿಚಯಿಸಿದ ಮಹಾನ್ ದಾರ್ಶನಿಕ ವ್ಯಕ್ತಿ ಇದ್ದರೆ ಅದು ಗುರು ಜಕಣಾಚಾರಿ ಎಂದು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಅವರು, ವಿಶ್ವಕರ್ಮರು ಶಿಲ್ಪಶಾಸ್ತ್ರ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಪ್ರಗತಿಯ ಸಂಕೇತ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಶ್ರಮ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅದು ವಿಶ್ವಕರ್ಮನಿಗೆ ಸಲ್ಲುವ ನಿಜವಾದ ಪೂಜೆ. ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಪಾತ್ರವನ್ನು ಹೊತ್ತು ಸಾಗಬೇಕೆಂದು ಹೇಳಿದ ಅವರು, ವಿಶ್ವಕರ್ಮ ಮಹರ್ಷಿ ಜಯಂತಿಯನ್ನು ಆಚರಿಸಿ ಕೈಬಿಟ್ಟರೆ ಸಾಲದು, ಅವರು ನೀಡಿದಂತಹ ಶಿಲ್ಪಕಲೆಗಳು ಸೇರಿದಂತೆ ಒಂದು ಜಾತಿ ಅಥವಾ ವರ್ಗ ಮಾತ್ರ ಇವರ ಜಯಂತಿ ಆಚರಿಸುವುದು ತರವಲ್ಲ. ಪ್ರತಿಯೊಂದು ಕುಶಲಕರ್ಮಿಗಳ ಬೆವರ ಹನಿಯಲ್ಲಿ ವಿಶ್ವಕರ್ಮರಿದ್ದಾರೆ ಎಂದರು. ನಂತರ ಮಾತನಾಡಿದ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಪುರುಷೋತ್ತಮಾಚಾರ್, ವಿಶ್ವಕರ್ಮನು ವಿಶ್ವದ ಮೊದಲ ಶಿಲ್ಪಿ, ವಿಜ್ಞಾನಿ ಮತ್ತು ತಂತ್ರಜ್ಞ. ಇಂದಿನ ಆಧುನಿಕ ತಂತ್ರಜ್ಞಾನ, ಯಂತ್ರೋಪಕರಣಗಳು, ಕೈಗಾರಿಕಾ ಬೆಳವಣಿಗೆ ಇವೆಲ್ಲವೂ ವಿಶ್ವಕರ್ಮನ ತತ್ವಗಳಿಂದಲೇ ಪ್ರೇರಣೆ ಪಡೆದಿವೆ. ನಮ್ಮ ಸಮಾಜದ ಯುವಕರು ಶ್ರಮ, ಕೌಶಲ್ಯ ಮತ್ತು ಶಿಕ್ಷಣವನ್ನು ಅಳವಡಿಸಿಕೊಂಡರೆ ಭವಿಷ್ಯದಲ್ಲಿ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಬಹುದು ಎಂದರು. ಸಾವಿರಾರು ವರ್ಷ ಇತಿಹಾಸವಿರುವ ಬೇಲೂರು ಹಳೆಬೀಡು ದೇಗುಲ ನಿರ್ಮಾಣ ಮಾಡಿದ ನಮ್ಮ ಕುಲಗುರು ಜಕಣಾಚಾರಿ ಪುತ್ಥಳಿ ನಿರ್ಮಾಣ ಮಾಡಲು 1985ರಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದು, ಈಗಾಗಲೇ ಸರ್ಕಾರ ದೇವಾಲಯದ ಪಕ್ಕದಲ್ಲಿ ಜಕಣಾಚಾರಿ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾಗಿದ್ದು, ಸ್ಥಳೀಯ ಶಾಸಕರ ಸಹಕಾರ ಪಡೆದು ಜನವರಿ 1ರಂದು ಜಕಣಾಚಾರಿ ದಿನದಂದು ಅಲ್ಲಿ ಕಾಯಕಲ್ಪಕ್ಕೆ ಚಾಲನೆ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಶಂಕರಾಚಾರ್, ಹಿತೇಶ್, ಬಾಬು, ಸುಂದರೇಶ್ ನಾರಾಯಣಾಚಾರ್, ಅರುಣಾಚಲಂ, ಜಯಣ್ಣ, ನಾರಾಯಣ್, ಸ್ವಾಮಿ, ಪ್ರಾಂಶುಪಾಲ ಹರೀಶ್, ಬಿಆರ್ಸಿ ಶಿವಪ್ಪ, ಹಿಂದುಳಿದ ವರ್ಗಗಳ ಅಧಿಕಾರಿ ಮುದುಕಪ್ಪ ಬಿ ಚೇವಾಡಗಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ವಿಶ್ವಕರ್ಮ ಅನ್ನೋ ದೈವಿಕ ದೇವಲೋಕದ ಇಂಜಿನಿಯರ್ ಇದ್ದಂಗೆ ಅವರು. ನಮ್ಮ ಹಳೆಯ ಸಂಪ್ರದಾಯದಲ್ಲಿ ಏನಂತಂದ್ರೆ ಪ್ರತಿಯೊಬ್ಬರನ್ನು ಒಂದು ದೇವರಿಗೆ ಅರ್ಪಿಸ್ತಾ ಇದ್ರು. ಆ ದೇವರಿಗೆ ಪೂಜೆ ಮಾಡಿ ಅವ್ರ ಸ್ಕಿಲ್ಸು ಎಲ್ಲ ತರ. ಶಾಲೆ ವಸತಿ ಪ್ರದೇಶದ ಬಳಿ ಮದ್ಯದ ಅಂಗಡಿ, ಲಿಕ್ಕರ್ ಶಾಪ್ ವಿರುದ್ಧ ಮಹಿಳೆಯರ ಭಾರೀ ಪ್ರತಿಭಟನೆ. ಜನವಸತಿ ಪ್ರದೇಶದ ಬಳಿ ಮದ್ಯದ ಮಳಿಗೆ ತೆರೆಯುವ ಕ್ರಮಕ್ಕೆ ಖಂಡನೆ. ಕೇಶವನ ಅಂಗಳದಲ್ಲಿ ಮೇಳೈಸಿದ ಮೊಸರು ಕುಡಿಕೆ ಉತ್ಸವ. ಯಾದವ ಸಂಘದಿಂದ ಅದ್ದೂರಿ ಉತ್ಸವ ಮತ್ತು ಕಂಸವಧೆ. 8 ಬೀದಿಯಲ್ಲಿ ಕೇಶವ ಕೃಷ್ಣರ ಭವ್ಯ ಮೆರವಣಿಗೆ. ಮೊಸರು ಕುಡಿಕೆ ಒಡೆದು ಸಂಭ್ರಮಿಸಿದ ಯುವಕರು. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ತ್ರಿವಳಿ ಮಕ್ಕಳ ಜನನ. ವೈದ್ಯರ ಪರಿಶ್ರಮದಿಂದ ಜನಿಸಿದ 3 ಕೂಸುಗಳು. ಆರೋಗ್ಯಯುತವಾಗಿರುವ ತಾಯಿ ಮಕ್ಕಳು.